ನಮಸ್ಕಾರ ಸ್ನೇಹಿತರೆ, ಸಖತ್ ಬೆಂಗಳೂರು ವ್ಲಾಗ್ಸ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಬಂದಿರೋದು ಎಲ್ಲಿಗೆ ಐತ್ರಿ ಹೇಳು? ಇದು ಥಾಮಸ್ ಬಯೋಟೆಕ್ ಅಂತ ಹೇಳ್ಬಿಟ್ಟು. ಸೊ ಲೈಮ್ಗಳ ಬೆನಿಫಿಟ್ಸ್ ಬಗ್ಗೆ ನಾವು ತುಂಬಾ ಕೇಳಿದ್ದೀವಿ. ಸಾಮಾನ್ಯ ಲೈಮ್ ಅಂತ ಹೇಳಿದ್ರೆ ಏನು ನೆನಪಿಗೆ ಬರುತ್ತೆ ಸಿಂಧು? ಗಿಡದಲ್ಲಿರೋ ಮುಳ್ಳುಗಳಲ್ವಾ? ಸೊ ಇವತ್ತಿನ ಸ್ಪೆಷಲ್ ಎಪಿಸೋಡಲ್ಲಿ ಅಮೃತ ಡಿಲೈಟ್ ಅಂತ ಮುಳ್ಳುಗಳೇ ಇಲ್ಲದೆ ಇರೋವಂಥ ಒಂದು ಲೈಮ್ ಗಿಡಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್. ನನ್ನ ಕೈಯಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಾ ನೀವು? ದಿನ ಬಳಕೆ ಮಾಡೋ ನಿಂಬೆಹಣ್ಣು ಯಾವುದಕ್ಕೆ ಉಪಯೋಗಿಸಲ್ಲ ಹೇಳಿ ನಾವು? ಜ್ಯೂಸ್ ಆಗಿರ್ಬೋದು, ಚಿತ್ರಾನ್ನ, ಎಲ್ಲರ ಮನೆ ಮಾತು, ದಿನ ಬೆಳಗಾದ್ರೆ ನಾವು ಮಾಡೋದೇ ಚಿತ್ರಾನ್ನ. ಅದಕ್ಕೆ ಬಳಕೆ ಆಗುವ ನಿಂಬೆಹಣ್ಣನ್ನ ಇಟ್ಕೊಂಡಿದ್ದೀನಿ. ಹಾಗೆ ಇದು ತುಂಬಾ ಹೆಲ್ತಿ ಬೆನಿಫಿಟ್ಸ್ ತುಂಬಾ ಇದೆ. ಇದರಲ್ಲಿ ವೈಟಮಿನ್ಸ್ ಇದೆ, ಸಿಟ್ರಸ್ ವೈಟಮಿನ್ ಸಿ ಇದೆ, ಹಾಗೆ ಸಿಟ್ರಿಕ್ ಆಸಿಡ್ ಇದೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ. ನಮ್ಮೊಟ್ಟಿಗೆ ಇದ್ದಾರೆ ಪಿಯೂಸ್ ಥಾಮಸ್ ಸರ್ ಇದ್ದಾರೆ ಇವತ್ತು. ಇದರ ಗಿಡದ ಬಗ್ಗೆ ಅವರು ಮತ್ತೆ ಈಗ ತಿಳಿಸ್ಕೊಡ್ತಾರೆ ನಮ್ಗೆ. ಸರ್ ನಮಸ್ಕಾರ. ಸರ್, ಇದು ಬೆಳೆಯೋದು ಹೇಗೆ ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಇದು ಈ ಗಿಡದಲ್ಲಿ ತುಂಬಾ ಮುಳ್ಳಿದೆ ಅಂತಾನು ತಿಳಿಸ್ಕೊಡ್ತಾ ಇದ್ರಿ. ಅದೇ ಮೇನ್ ಫೋಕಸ್ ಅದನ್ನೆಲ್ಲ ಇದೆ. ಈಗ ಹಾಸನ ಕಲ್ಟಿವೇಟ್ ಮಾಡಬೇಕಂದ್ರೆ ಅಂದ್ರೆ ಒಂದು ಮೇನ್ ಫಾರ್ಮರ್ಸ್ ಒಂದು ರೈತರದ ಒಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಮುಳ್ಳು ಜಾಸ್ತಿ ಇದೆ ಅಂತ. ನೋಡಿ ಇದನ್ನೆಲ್ಲ, ಇದು ಇಂಡಿ ಲೈಮ್ ಇದೆ. ನೋಡಿ ಟಚ್ ಆಗಿದ್ರೆ ನಮ್ದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೀಗ ರೈತರ ಮಾಮೂಲಿ ಒಂದು 5 ಮೀಟರ್ 6 ಮೀಟರ್ ಆಗಲ್ಲ ಗಿಡ ದೂರ ಬಿಟ್ಟು ಗಿಡ ಹಾಕ್ತಾರೆ. ಟೈಪ್ ಇದೆ. ಓಕೆ ಸರ್, ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಇಂಡಿಯನ್ ಇರೋದ್ರಿಂದ ಇದಕ್ಕೆ ಮುಳ್ಳು ಜಾಸ್ತಿ ಇದೆ, ಅದಕ್ಕೆ ಬೆಳಿಲಿಕ್ಕೂ ಕಷ್ಟ, ಹಾಗೂ ಈ ಹಣ್ಣನ್ನ ಇದು ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಸರ್ ಹೇಳ್ತಿರೋದು ಇನ್ನೊಂದು ಹೊಸ ಗಿಡ ಇದೆ, ಅದರಲ್ಲಿ ಮುಳ್ಳು ಕಡಿಮೆ ಇರುತ್ತೆ. ಬನ್ನಿ ಸ್ನೇಹಿತರೆ, ಆ ಗಿಡ ಎಲ್ಲಿದೆ, ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಸರ್, ಈಗ ಅಮೃತ ಲೈಮ್ ಗಿಡ ತೋರಿಸ್ತಾ ಇದ್ದೀರಾ. ಸೊ ಅಲ್ಲಿ ಅದು ತೋರಿಸಿದ್ರಿ ಇಂಡಿ ಲೈಮ್. ಸೊ ಇದು ಏನ್ ಡಿಫ್ರೆನ್ಸ್ ಇದೆ ಸರ್ ಅದಕ್ಕೂ ಇದಕ್ಕೂ? ನೋಡಿ ಇದನ್ನೆಲ್ಲ ಥಾರ್ನ್ಸ್ ಹತ್ರ ಏನು ಪ್ರಾಮಿನೆಂಟ್ ಆಗಿಲ್ಲ. ವೆರಿ ವೆರಿ ಮೈಲ್ಡ್ ಥಾರ್ನ್ಸ್. ದಿಸ್ ವೆರಿ ಫಾರ್ಮರ್ ಫ್ರೆಂಡ್ಲಿ. ದಿಸ್ ಕ್ಯಾನ್ ಬಿ ಕೆಪ್ಟ್ ಹೋಮ್ ಗಾರ್ಡನ್ ಮತ್ತೆ ಕಿಚನ್ ಗಾರ್ಡನ್ ಬೇಕಾದ್ರೆ, ಟೆರಸ್ ಗಾರ್ಡನ್ ಎಲ್ಲ ಯೂಸ್ ಆಗ್ಬೋದು. ಇನ್ನೊಂದು ಫೀಲ್ಡ್ನಲ್ಲೇ ಕ್ರಾಸ್ ಸ್ಪೇಸಿಂಗ್ 1.5 to 2 ಮೀಟರ್ ಸ್ಪೇಸಿಂಗ್ನಲ್ಲೇ ಇದು ಲೈಮ್ ಆಗ್ಬೋದು. ಮತ್ತೆ ಅಂದ್ರೆ ಮುಳ್ಳು ಕಡಿಮೆ ಇದೆ ಅಲ್ವಾ ಸರ್? ಮುಳ್ಳು ಏನೂ ಇಲ್ವಾ? ಏನು ಇಲ್ವೇ ಇಲ್ಲ. ಚಿಕ್ಕ ಮುಳ್ಳಿದೆ. ಆಮೇಲೆ ಹೋಮ್ ಗಾರ್ಡನ್ ಹಾಗೂ ಟೆರೆಸ್ ಗಾರ್ಡನ್ ಗೆ ಯೂಸ್ ಮಾಡ್ತೀವಿ. This about terrace cultivation. You can grow Amrita plants in the terrace in the grow bags or in baskets or in big pots or a big tank. They come to flowering fruiting in about 2 to 3 years time. Very suitable for as an ornamental plant also in your balcony. Amrita from the grow bag derived plants, say they come to about 40 grams per fruit. If it is put in the field, you could expect much bigger size. Okay. Yeah. And this is like if you cut these fruits, you see it's not having many seeds. Okay. It is quite juicy. Yes. Medium thick skin, so it's also suitable for pickle making. Indi lime. Okay. Common in the northern Karnataka. This is Balaji, which is a very popular one in Andhra and different parts of South India with prominent thorns. This is PKM one. Here also very common in Tamil Nadu. Okay. Here also you can see the prominent thorns. One Amrita without any big thorns. Okay. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಹಿಂದೆ ತೋರಿಸಿದ್ದು ನಿಮಗೆ ಮುಳ್ಳು ಜಾಸ್ತಿ ಇತ್ತು, ಹಾಗೂ ಅದು ಗಿಡ ತುಂಬಾ ದೂರ ನೆಡಬೇಕಿತ್ತು ರೈತರು. ಆದ್ರೆ ಇದ್ರಲ್ಲಿ ಏನಾಗುತ್ತೆ, ಅದು ಒಂದು 150 ಗಿಡ ಅಷ್ಟೇ ನೆಡ್ಬೋದಿತ್ತು ಎಕರೆಗೆ. ಆದ್ರೆ ಇದು 1800 ಗಿಡ ನೆಡ್ಬೋದು 1 ಎಕರೆಗೆ. ಹಾಗೂ ಇದರ ಉತ್ಪನ್ನ ಕೂಡ ತುಂಬಾನೇ ಚೆನ್ನಾಗಿದೆ. ಜಾಸ್ತಿ ನಿಮಗೆ
ನಿಂಬೆಹಣ್ಣು ಜಾಸ್ತಿ ಒಂದು ಗಿಡದಲ್ಲೇ ಜಾಸ್ತಿ ಉತ್ಪನ್ನ ಮಾಡ್ಕೋಬೋದು ರೈತರು.